ಡ್ಯೂಟಿ ರೆಡಿ. ಇದು ಎರಡಲ್ಲಿ ಹಾಕಿದೆ, ದಪ್ಪ ಇದೆಯಾ ಸೆಂಟ್ರಲ್ಲಿ, ಸೈಡಲ್ಲೆಲ್ಲ ಸಣ್ಣ ಸಣ್ಣಗಿದೆ. ಅದು ಹುಟ್ಟದಾಗೆ ಬರೋ ಹಲ್ಲುಗಳು, ಹಾಲುಗಳು. ಅಲ್ಲ ಇದು ದಿಂಡ್ಕೊಂಡು ಹಲ್ಲಕ್ಕಾಗಿ ಸೇರಿ ಕಿತ್ಕೊಂತದೆ. ಇದಕ್ಕೆ ಒಂದೂವರೆ ವರ್ಷ ಏಜು. ನೋಡು ಮೇಲೆ ದಿಂಡ ಐತಾ ನೋಡಿ, ಅದಕ್ಕೆ ಕರೆಕ್ಟಾಗಿ ನೋಡಿ ಹಿಂಗೆ ಸೊಪ್ಪು ಕಿತ್ಕೊಂಡು ನೋಡಿ ಇದ್ರಾಗೆ. ಅಲ್ಲಿ ಹೆಂಗ್ ಗೊತ್ತಾಯ್ತದಣ್ಣ ಇದಕ್ಕೆ ಎರಡಲ್ಲೂ ಮೂರಲ್ಲೂ ಅಂತ ಹೇಳಿ? ಒಂದೂವರೆ ವರ್ಷ ಆಗ್ತಾ ಇದ್ದಂಗೆ ಈ ತರ ಹಲ್ಲುಗಳು ಬಿದ್ದು ಹುಡ್ತವೆ. ಈ ಸಣ್ಣ ಹಲ್ಲು ಬೀಳುತ್ತೆ, ಈ ದಪ್ಪ ಹಲ್ಲು ಹುಟ್ಟುತ್ತೆ ಈ ಥರ. ಸೊ ಇದಕ್ಕೆ ಒಂದೂವರೆ ವರ್ಷ ಏಜು ಈ ಮೇಕೆಗೆ. ಅದೇ ನೋಡಿ, ಇದಕ್ಕೂ ಅಷ್ಟೇ, ಇದು ನಮ್ಮ ಹತ್ರನೇ ಹುಟ್ಟಿ ಬೆಳೆದಿರೋದು. ಇದಕ್ಕೆ ಆಲ್ಮೋಸ್ಟ್ 1.5 ವರ್ಷ ಆಯಿತು, ಬಟ್ ಇನ್ನೂ ಹಲ್ಲು ಬಿದ್ದಿಲ್ಲ ಇದಕ್ಕೆ. ಒಂದೊಂದು ಥರ ನೋಡು, ಈ ಥರ ಇರ್ತವೆ. ಈ ಥರ ಇರೋದು ಆ ಥರ ಹುಟ್ಟಾಯ್ತು ಇವಾಗ ಅದಕ್ಕೆ. ಬಟ್ ಇದಕ್ಕಿನ್ನ ಹುಟ್ಟೇ ಇಲ್ಲ, ಇನ್ನೂ ಬಿದ್ದಿಲ್ಲ ಹಲ್ಲುಗಳು. ಎರಡು ಒಂದೇ ಏಜೆ, ಹೆಚ್ಚು ಕಡಿಮೆ. ಅದು ಎರಡಲ್ಲೇ. 4 ಕಲ್ಲು ಆಗ್ಬೇಕಾದ್ರೆ ಇನ್ನ ಅದಕ್ಕೆ 2.5 ವರ್ಷ ಹೋಗ್ಬೇಕು. ಇತ್ತಪ್ಪ ಕಾಲು ಹೋಯ್ತಾ ನೀನ ಇಲ್ಲಪ್ಪ ಎತ್ತ ತಲೆ. ಇದು ಎರಡಲ್ಲಿ, ಅದು ಎರಡಲ್ಲಿ. 4, 5, 6 ಆ ಥರ ಬಂದರೆ ಆ ಥರ ಕೆಳಗೆ ಬಿದ್ದೋಗಿರೋ ತಿರ್ಗಿ ಹುಡ್ತಾ ದೊಡ್ಡ ದೊಡ್ಡ 4 ಕಲ್ಲು ಬಂದರೆ 2.5 ವರ್ಷ. ಈ ಕಡೆ ಒಂದು ಬೀಳ್ತೈತೆ, ಇವಾಗ ಸೆಂಟ್ರಾಗಿ ಬಿದ್ದೈತಲ್ಲ, ಈ ಕಡೆ ಒಂದು ಆ ಕಡೆ ಒಂದು. ಅಲ್ಲ ಮೇಲೆ ಏಜ್ ಡಿಸೈಡ್ ಮಾಡ್ತಾರೆ. ಬಟ್ ಈ ಥರ ಒಂದೊಂದು ಮೇಕೆಗಳು ಹಲ್ಲುಗಳು ಬಿಡಲ್ಲ, ಲೇಟ್ ಬೀಳ್ತವೆ. ಒಂದೊಂದು ಮೇಕೆಗಳು ಬೇಗ ಬೀಳ್ತವೆ. ಆ ಥರ ಒಂದು ಆ್ಯಾವ್ರೇಜು 1 ವರ್ಷಕ್ಕೆ 2 ಹಲ್ಲು, 2 ವರ್ಷಕ್ಕೆ 4 ಹಲ್ಲು, 3 ವರ್ಷಕ್ಕೆ 6 ಹಲ್ಲು, ಈ ಥರ ಲೆಕ್ಕ ಹಾಕ್ತಾರೆ. ಇದು ತಿರ್ಗಾ ಮತ್ತೆ ಇದು ಇನ್ನು 4 ಕಲ್ಗೆ ಬರ್ಬೇಕಾದ್ರೆ ಇನ್ನು 6 ತಿಂಗಳಾಗ್ತದೆ ಅವೆರಡು. ಇವು ಹಿಂದೆಗಡೆ ಮೇಯ್ತಾ ಇರ್ತಾವಲ್ಲ, ತಿಂತಾನೇ ಇರ್ತಾವಲ್ಲ, ಅದು ಯಾವಲ್ಲಿ ತಿನ್ನೋದು? ದವಡೆ ಅಲ್ಲ ಅವಕ್ಕೆ ತಿನ್ನೋದು? ಕಿತ್ಕೊಳ್ಳೋದು ಬಾಯಿನಾಗೆ ಕಿತ್ಕೊಂತೈತೆ. ಈ ಕೆಳಗಡೆ ಹಲ್ಲಕನ ಸ್ಟ್ರಾಂಗ್ ದಿಂಡು ಅದು. ಅಲ್ಲ ಈ ದಿಂಡ್ಕೊಂಡು ಹಲ್ಲಕ್ಕಾಗಿ ಸೇರಿ ಕಿತ್ಕೊಂತದೆ, ಅದು ದಾಡುವಾಗ ನಮ್ಮಲ್ತದೆ. ನೋಡು, ತೆಗಿಯಪ್ಪ, ತೆಗೆದು ತೋರಿಸು. ಬರಲಿ ನೋಡು, ಯಾವ ಕುರಿಗೂ ಅಷ್ಟೇ ಮೇಕೆಗೂ ಅಷ್ಟೇ ಇರಪ್ಪ. ಮೇಲೆ ದಿಂಡು ನೋಡು, ಮೇಲೆ ದಿಂಡು ನೋಡು ಇರ. ಒಂದು ದಿಂಡು ಇರುತ್ತೆ, ಒಂದು ಅಲ್ಲಿ ಇರುತ್ತೆ. ಹಾಂ ನೋಡು, ಮೇಲೆ ದಿಂಡು ಐತಾ ನೋಡಿ, ಅದಕ್ಕೆ ಕರೆಕ್ಟಾಗಿ ನೋಡಿ ಹಿಂಗೆ ಸೊಪ್ಪು ಕಿತ್ಕೊಂಡು ನೋಡಿ ಇದ್ರಾಗೆ. ನೋಡಿ ಇದು ವೈಟ್ ಆಗೈತಲ್ಲ, ಅದು ಗಟ್ಟಿಗೈತೆ ನೋಡಿ. ಇದು ಅದು ನೋಡಿ, ಇದು ಮೆತ್ತಗೈತೆ. ಅದನ್ನ ತಿನ್ಕೊಂಡ್ಬಿಟ್ಟು ಈಗ ಫ್ರೀಯಾಗಿ ಅದು ನೀರು ಕೊಟ್ಬಿಟ್ಟು ಮಲ್ಕೋದು ನೋಡು. ಆವಾಗ ತಿರ್ಗಾ ಮತ್ತೆ ಹೊಟ್ಟೆಯಿಂದ ತಗೊಂಡು ಮಿಲ್ಕ್ ಹಾಕಿ ನುಣ್ಣಗೆ ಇದು ಮಾಡೋದು, ಆಮೇಲೆ ಪಿಚ್ಕೆ ಬರೋದು. ಹಸುನು ಅಷ್ಟೇ, ಒಂದ್ಸರಿ ಎಲ್ಲ ಹುಲ್ಲೆಲ್ಲ ತಿನ್ಕೊಂಡ್ಬಿಡ್ತವೆ. ತಿನ್ಕೊಂಡು ಆದ್ಮೇಲೆ ರಿಲ್ಯಾಕ್ಸ್ ಆಗ್ತಾವಲ್ಲ ಸ್ವಲ್ಪ ಮಲ್ಕೊಂಡಿರೋ ಟೈಮಲ್ಲಿ, ಮತ್ತೆ ಅದನ್ನು ಆಚೆಗೆ ತಗೊಂಡು ಬಾಯಿಗೆ ತಗೊಂಡು ಅಗಿತಾ ಇರುತ್ತೆ. ಅಗದು ಮತ್ತೆ ಅದನ್ನು ನುಂಗ್ಕೋತವೆ. ಆ ಥರ ಡ್ಯೂಟಿ ರೆಡಿ. ಸಣ್ಣ ಮರಿನ ಕರ್ಕೊಂತೀರಾ ಇರೋದಾ? ಇವು ಸಣ್ಣ ಮರಿಗಳನ್ನ? ಹಾಂ. ಇಲ್ಲೇ ಇದು ಬಿಡ್ತವೆ. ಅದು ಅಮ್ಮನ ಮಾತ್ರ ಕರ್ಕೊಂಡು ಹೋಗೋದು. ಓಹೋ, ಏನು ಆರಾಮಾಗಿ ಹೋಗಿ ಮಲ್ಗ ತಿಮ್ಮಿ ಅಲ್ಲ. ಇದು ದೊಡ್ಡದ್ರ ಜೊತೆ ಹೋಗಿ ಸೇರ್ತದಲ್ಲ ಇದು. ಸರಿಯಾಗದ್ ನನ್ನ ಮಗಂದಿದು ಬಲೇ. ಇದು ತೀಟೆ ಮಾತ್ರ ಸಿಕ್ಕಾಬಿಡ ತೀಟೆ. ಇದು ತೀಟೆ ಅಂತ ಮೆಲಗೆ ಹೇಳ್ತೀಯ. ಹೋಗೋಗಿ ದೊಡ್ಡವ್ರ ಜೊತೆ ಸೇರ್ತದ ಅದು. ಒಳಗೆ ಬಿಟ್ರೇನು ಅಷ್ಟೇ. ಹಾಂ, ಒಳಗೆ ಬಿಟ್ರೆ ನೋಡಿ, ಇದು ನೋಡಿ, ಇದು ಹೆಂಗೆ ಮಾಡೈತಿ ಇಲ್ಲಿ ನೋಡಿದ್ದು. ಇದು ಜೊತೆಗೆ ಇರಲ್ಲ. ನಿನ್ ಮಂಗ್ ಸ್ವಲ್ಪ ಅಲ್ವಾ? ತಗೊಂಡು ಇದಕ್ಕೆ ಮೇವಿಲ್ವಾ?
ಆಯ್ತಾ ಇದು ಓಡೋಕ್ಕೆ. ಏಯ್ ಬಿಟ್ಟರೆ ಓಡ್ಬಿಡ್ತಾರೆ ಇದು. ಎಲ್ಲಿಗೆ ಹೋಯ್ತಾ ಇದೆಯಾ? ಅದೇ ಒಳಗಡೆ ಅಷ್ಟೇ ಬಾಕ್ಲಾಕ್ ಕೊಡೋದಾ? ನೋಡಿ. ಅಣ್ಣ ರೆಡಿ ಆದ, ಎಕ್ಸಸೈಸ್ ಮಾಡ್ತಾವನೆ, ಮೈ ಮೂಳೆ ಮುರಿತಾವನೆ, ರೆಡಿ ಆಯ್ತಾವನೆ ಹೋಗೋಕ್ಕೆ. ಗುದ್ದಲ್ಲ ಯಾವನು? ಕಳಿಸಿಲ್ಲ. ಒಂದೊಂದು ಕಟ್ಬಿಟ್ಟಿದ್ದೀರಾ, ಒಂದೊಂದು ಬಿಟ್ಬಿಟ್ಟಿದ್ದೀರಾ? ಯಾಕೆ ಕಾಲ ಮೇಲೆ ಪಿಕ್ಕಿ ಆಗ್ತದೆ ಇದು. ಬರ್ರಿ 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 ಬರ್ರಿ, ಕುರಿ ಮೇಯ್ಸಕ್ಕೆ ಹೋಗುವ ಇವತ್ತು. ಸಿಟಿ ಲೈಫ್ ಅಂತಂದರೆ ದೊಡ್ಡ ದೊಡ್ಡ ಬಿಲ್ಡಿಂಗು, ದೊಡ್ಡ ದೊಡ್ಡ ಗಾಡಿಗಳು, ಟ್ರಾಫಿಕ್ ಜಾಮು, ಜನ ಜಂಗುಳಿ ಅಷ್ಟೇ ಮಾತ್ರ ಅಲ್ಲ. ಹಸು, ಕುರಿ, ಮೇಕೆಗಳನ್ನ ಸಾಕೊಂಡು ಬದುಕ್ತಾ ಇರೋ ಎಷ್ಟೋ ಜನ ಈ ಸಿಟಿಲಿದ್ದಾರೆ. ಅದರಲ್ಲೂ ಕೂಡ ಇವರು ಒಬ್ರು ನಮ್ಮ ಸಿಟಿ ರೈತ. ಪ್ರತಿದಿನ ಇವ್ರ ದಿನಚರಿ ಸ್ಟಾರ್ಟ್ ಆಗೋದೇ ಈ ಕುರಿ ಮೇಕೆಗಳನ್ನ ಆರೈಕೆ ಮಾಡೋದ್ರಿಂದ. ಅವುಗಳಿಗೆ ಆಹಾರ ನೀರು ಕೊಟ್ಟು, ಮರಿಗಳಿದ್ರೆ ತಾಯಿ ಹತ್ರ ಹಾಲು ಕುಡಿಸಿ ಅದ್ರದ್ದು ಆರೋಗ್ಯನ ಪ್ರತಿದಿನನೂ ಗಮನಿಸ್ತಾ ಇರ್ತಾರೆ. ಹಳ್ಳಿ ಕಡೆ ಹಸು ಕುರಿಗಳು ಸಾಕೋರ್ಗೆ ಅವ್ರಿಗೆ ಅವ್ರದೇ ಆದಂತ ಅನುಕೂಲಗಳಿರುತ್ತೆ. ಹಳ್ಳಿಗಳ ಹತ್ರ ಸುತ್ತಮುತ್ತ ಹೊಲ, ಗದ್ದೆ, ಕೆರೆ, ಗುಂಟೆಗಳೆಲ್ಲ ಹತ್ರದಲ್ಲೇ ಸಿಗುತ್ತೆ. ಅವ್ರಿಗೆ ದಿನಚರಿ ಆರಾಮಾಗಿ ಸಾಗುತ್ತೆ. ಆದರೆ ಸಿಟಿ ಲೈಫ್ ಹಾಗಲ್ಲ. ಹಳ್ಳಿಗಿಂತ ಸಿಟಿನಲ್ಲಿ ಕುರಿ ಮೇಕೆ ಹಸು ಸಾಕೋರ್ಗೆ ಅನುಕೂಲಕ್ಕಿಂತ ಅನಾನುಕೂಲನೇ ಜಾಸ್ತಿ. ಸಿಟಿ ಲೈಫಲ್ಲಿ ಇವರು ಸಿಟಿ ರೈತ ಆಗಿ ಹೇಗೆ ಬದುಕ್ತಾ ಇದ್ದಾರೆ, ಇವ್ರ ದಿನಚರಿ ಹೇಗಿರುತ್ತೆ, ಈ ಕುರಿ ಮೇಕೆಗಳ ಆರೈಕೆಗಳು ಹೇಗಿರುತ್ತೆ ಅಂತ ನೋಡ್ಬೇಕು ಅಂತಂದ್ರೆ ಈ ಸಿಟಿ ರೈತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೀತಿಯಿಂದ ಲೈಕ್ ಮಾಡಿ, ಈ ವಿಡಿಯೋದಲ್ಲಿ ಏನ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಪ್ರತಿದಿನ ಬೆಳಗ್ಗೆ ಎದ್ದು ಇದಕ್ಕೆ ಆರೈಕೆ ಮಾಡಿ ಹೊರಗಡೆ ಮೇಯ್ಸಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ. ಇವ್ರು ಎಲ್ಲಿ ಹೋಗ್ತಾರೆ, ಎಲ್ಲೆಲ್ಲಿ ಮೇಯ್ಸ್ಕೊಂಡ್ ಬರ್ತಾರೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಮತ್ತೆ ಸಿಗೋಣ. ಎಲ್ರಿಗೂ ಒಳ್ಳೇದಾಗ್ಲಿ.